ಆಕೆ ಕಷ್ಟ ಅಂತ ಸಹಾಯ ಕೇಳಿ ಆ ವ್ಯಕ್ತಿ ಬಳಿ ಬಂದಿದ್ಲು. ನೆರವು ನೀಡೋ ನೆಪದಲ್ಲಿ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದ್ದ ಆ ಆಸಾಮಿ ಲಕ್ಷ ಲಕ್ಷ ಹಣ ದೋಚಿದ್ದ ವಿವಾಹಿತ ಮಹಿಳೆಗೆ ಮೋಸ ಮಾಡಿದ್ದ ಕಾಮುಕ ಯೂಟ್ಯೂಬರ್ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಪ್ಲೀಸ್ ಹೆಲ್ಪ್ ಮೀ ಎಂದವಳ ಮೇಲೆ ಲೈಂಗಿಕ ದೌರ್ಜನ್ಯ. ಕಾಮುಕ ಯೂಟ್ಯೂಬರ್ನಿಂದ ಮತಾಂತರಕ್ಕೆ ಒತ್ತಾಯ. ಕಾಫಿ ಟೀಯಲ್ಲಿ ಮದ್ದು ಹಾಕಿ ಸೆಕ್ಸುವಲ್ ಹರಾಸ್ಮೆಂಟ್. ಹೌದು, ಆಕೆ ಮದುವೆಯಾಗಿ ಗಂಡನಿಂದ ದೂರವಾಗಿದ್ದ ಮಹಿಳೆ. ಈ ಹಿಂದೆ ತಾವು ನಡೆಸುತ್ತಿದ್ದ ಶಾಲೆಯೊಂದನ್ನ ಮಾರಿದ್ದ ಸಲುವಾಗಿ ಸಹಾಯ ಮಾಡುವಂತೆ ಯೂಟ್ಯೂಬ್ ವಾಹಿನಿಯೊಂದರ ಬಳಿ ಹೋಗಿದ್ದಳು. ಶಾಲೆಯನ್ನ ವಾಪಸ್ ಕೊಡಿಸುತ್ತೇನೆ ಅಂತ ಆಮಿಷ ಒಡ್ಡಿದ ಆ ಆಸಾಮಿ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಈ ಫೋಟೋದಲ್ಲಿದ್ದಾನಲ್ಲ, ಈತನೇ ಕಾಮಿಷ್ಟ ಯೂಟ್ಯೂಬರ್ ಮೊಹಮ್ಮದ್ ಹನೀಫ್. ನಗರದ ಬ್ಯಾಟರಾಯನಪುರ ನಿವಾಸಿಯಾದ ಈತ ಯೂಟ್ಯೂಬ್ ವಾಹಿನಿ ನಡೆಸುತ್ತಿದ್ದ. ಈತನಿಗೆ ಬಿಟಿಎಂ ಲೇಔಟ್ ಮೂಲದ ಮಹಿಳೆಯೊಬ್ಬರು ಪರಿಚಯವಾಗಿದ್ದು ತನ್ನ ಕಷ್ಟಕ್ಕೆ ಪರಿಹಾರ ಕೇಳಿ ಬಂದಿದ್ದಳಂತೆ. ಆಸಾಮಿ ಹನೀಫ್, ನಿಮ್ಮ ಸ್ಕೂಲ್ ನಿಮಗೆ ಕೊಡಿಸುತ್ತೇನೆ, ಕೇರಳದ ಗುರುಗಳ ಪರಿಚಯ ಇದೆ, ಅವರ ಬಳಿ ಮದ್ದು ಮಾಡಿಸಿಕೊಡುತ್ತೇನೆ, ಕೆಲವು ಪೂಜೆಗಳನ್ನ ಹೇಳ್ತೀನಿ, ಅವುಗಳನ್ನ ಮಾಡಿ ಎಂದಿದ್ದನಂತೆ. ಅಲ್ಲದೆ ಮನೆಗೆ ಹೋದಾಗಲೆಲ್ಲ ದೇವರ ಹೆಸರು ಹೇಳಿ ಮದ್ದು ಹಾಕಿ ಕಾಫಿ ಟೀ ಮಾಡಿ ಕೊಡುತ್ತಿದ್ದನಂತೆ. ಈ ವೇಳೆ ಮಹಿಳೆ ಜೊತೆ ಅನುಚಿತವಾಗಿ ವರ್ತಿಸಿ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಅಂತ ಆರೋಪಿಸಿ ದೂರು ನೀಡಲಾಗಿದೆ. ಬಳಿಕ ಮಹಿಳೆಯಿಂದ 7 ಲಕ್ಷ ಹಣ ಪಡೆದಿದ್ದ ಆರೋಪಿ ನಂತರ ಕಚೇರಿಯನ್ನ ಮೈಸೂರು ರಸ್ತೆ ಪಂತರಪಾಳ್ಯಕ್ಕೆ ಶಿಫ್ಟ್ ಮಾಡಿದ್ದಾನಂತೆ. ಪುನಃ ಕಚೇರಿಗೆ ಹೋಗಿ ಶಾಲೆ ಬಗ್ಗೆ ಕೇಳಿದ್ದಕ್ಕೆ ಮಾಡಿಸಿ ಕೊಡುತ್ತೇನೆ ಅಂತ ಮತ್ತೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಎನ್ನಲಾಗಿದೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಮದುವೆ ಮಾಡಿಕೊಂಡು ಮುಸ್ಲಿಂಗೆ ಕನ್ವರ್ಟ್ ಆಗುವಂತೆ ಒತ್ತಾಯ ಮಾಡಿದ್ನಂತೆ. ಹೀಗೆ ಶಾಲೆ ವಾಪಸ್ ಕೊಡಿಸುವ ನೆಪದಲ್ಲಿ 16 ಲಕ್ಷ ಹಣ ಪಡೆದು ವಂಚಿಸಿದ್ದು ಹಣ ವಾಪಸ್ ಕೇಳಿದ್ದಕ್ಕೆ ಜಾತಿ ನಿಂದನೆ ಎಸಗಿದ್ದ ಎನ್ನಲಾಗಿದೆ. ಈ ಬಗ್ಗೆ ಮಹಿಳೆ ಬ್ಯಾಟರಾಯನಪುರ ಠಾಣೆಗೆ ದೂರು ನೀಡಿದ್ದು ಪೊಲೀಸರು ಎಫ್ಐಆರ್ ದಾಖಲಿಸಿ ಡಿಸಿಆರ್ಇಗೆ ಕೇಸ್ ವರ್ಗಾಯಿಸಿದ್ದಾರೆ. ಡಿಸಿಆರ್ಇ ಪೊಲೀಸರು ಆರೋಪಿ ಮೊಹಮ್ಮದ್ ಹನೀಫ್ ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ. ಸದ್ಯ ಈ ಬಗ್ಗೆ ಡಿಸಿಆರ್ಇ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಕೂಡ ತನಿಖೆ ಕೈಗೊಂಡಿದ್ದು ಆರೋಪಿ ಹಾಗೂ ಮಹಿಳೆಯ ಹೇಳಿಕೆ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆ ನಡೆಸಿದ್ದಾರೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.